ನಟ ದರ್ಶನ್ ಪ್ರಕರಣವನ್ನ ಸುಪ್ರೀಂ ಕೋರ್ಟ್ಗೆ ನೀಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೆಲ್ಲವೂ ಕೂಡ ಪ್ರೊಸೀಜರ್ ಇರುತ್ತೆ. ಅದರಂತೆ ಪ್ರೊಸೀಜರ್ ಏನಿದೆಯೋ ಅದೇ ರೀತಿಯಾಗಿ ಮಾಡಬೇಕಾಗುತ್ತೆ, ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋದಕ್ಕೆ ಅಂತ ತನಿಖಾಧಿಕಾರಿಗಳು ಸಿದ್ಧರಾಗಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಗೃಹ ಇಲಾಖೆಗೆ ಅನುಮತಿ ಕೋರಿ ಪತ್ರವನ್ನು ಕೂಡ ಬರೆದಿದ್ರು. ಆ ಪತ್ರಕ್ಕೆ ಉತ್ತರ ಕೂಡ ಗೃಹ ಇಲಾಖೆಯಿಂದ ಹೋಗಿದೆ. ಮೌಖಿಕವಾಗಿ ಪರ್ಮಿಷನ್ ಸಿಕ್ಕಿದೆ. ಆ ಲಿಖಿತ ರೂಪದಲ್ಲಿರುವಂತಹ ಪತ್ರ ಕೂಡ ತನಿಖಾಧಿಕಾರಿಗಳ ಕೈ ಸೇರ್ಬೇಕಾಗುತ್ತೆ. ಅಂದ್ರೆ ಈ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡೋದಕ್ಕೆ ಅಂತ ತನಿಖಾಧಿಕಾರಿಗಳೇನು ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಕಾನೂನಿನ ಪ್ರಕ್ರಿಯೆಗಳಿರ್ತಾವೋ, ಪ್ರೊಸೀಜರ್ ಇರುತ್ತೋ ಅದೇ ರೀತಿಯಾಗಿ ಅಧಿಕಾರಿಗಳು, ತನಿಖಾಧಿಕಾರಿಗಳು ಮಾಡ್ತಾ ಹೋಗ್ತಾರೆ. ಅದರಂತೆ ಏನೇನಾಗಬೇಕು ಅದೆಲ್ಲವೂ ಕೂಡ ಆಗುತ್ತೆ ಅಂತ ಪರಮೇಶ್ವರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಏನ್ ಮಾಡ್ಬೇಕು ಇಲ್ಲ ಪ್ರೊಸೀಜರ್ ಅಲ್ಲಿ ಮಾಡ್ಲೇಬೇಕಲ್ಲ. ಅದೆಲ್ಲ ಪ್ರೊಸೀಜರ್ ಅಲ್ಲಿ ಏನ್ ಮಾಡ್ಬೇಕು ಇಲ್ಲ ಪ್ರೊಸೀಜರ್ ಅಲ್ಲಿ ಮಾಡ್ಲೇಬೇಕಲ್ಲ. ಅದೆಲ್ಲ ಪ್ರೊಸೀಜರ್ ಅಲ್ಲಿ ಏನ್ ಮಾಡ್ಬೇಕು ಇಲ್ಲ ಪ್ರೊಸೀಜರ್ ಅಲ್ಲಿ ಮಾಡ್ಲೇಬೇಕಲ್ಲ. ಅದೆಲ್ಲ ಪ್ರೊಸೀಜರ್ ಅಲ್ಲಿ ಏನ್ ಮಾಡ್ಬೇಕು ಇಲ್ಲ. ಅದೇ ಈಗ ಪ್ರೊಸೀಜರ್ ಅಂತ ಬಂದಾಗ ಒಂದು ಚಾರ್ಜ್ ಶೀಟ್ನ ಪ್ರತಿಗಳೇನಿದ್ದಾವೆ ಆ ಎಲ್ಲ ಪುಟಗಳ ತರ್ಜುಮೆ ಇಂಗ್ಲೀಷಿಗೆ ತರ್ಜುಮೆ ಆಗಬೇಕಿದೆ. ಆ ಹಂತ ಏನಿದೆ ಅದು ಈಗ ಕೊನೆ ಹಂತದಲ್ಲಿದೆ. ಮತ್ತೊಂದು ಕಡೆ ಗೃಹ ಇಲಾಖೆಯಿಂದ ಪರ್ಮಿಷನ್ ಸಿಕ್ಕಿದೆ. ಸಿಕ್ಕಿರುವಂಥ ಲೆಟರ್ ಏನಿದೆ ಅದು ಕೂಡ ತನಿಖಾಧಿಕಾರಿಗಳ ಕೈ ಸೇರಬೇಕಾಗುತ್ತೆ. ಇವೆಲ್ಲವನ್ನ ಇಟ್ಕೊಂಡು ದರ್ಶನ್ ವಿರುದ್ಧ ಏನೇನು ಸಾಕ್ಷಿಗಳಿದ್ದಾವೆ, ಚಾರ್ಜ್ ಶೀಟ್ನಲ್ಲಿ ದರ್ಶನ್ ಅವರ ವಿರುದ್ಧ ಏನೇನು ಆರೋಪಗಳಿದ್ದಾವೆ ಅದೆಲ್ಲವನ್ನ ಕೂಡ ಆಧಾರವಾಗಿ ಇಟ್ಕೊಂಡು ತನಿಖಾಧಿಕಾರಿಗಳು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋದಕ್ಕೆ ಅಂತ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ಆ ಲೆಟರ್ ಒಂದು ಕೈ ಸೇರಬೇಕು, ಮತ್ತು ತರ್ಜುಮೆಯ ಹಂತ ಏನಿದೆ ಅದು ಕೂಡ ಕೊನೆ ಆಗಬೇಕು. ಅದಾದ ನಂತರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರ್ತಾರೆ. ಬಟ್ ಅಲ್ಲಿ ಅರ್ಜಿಯ ವಿಚಾರಣೆ ಯಾವಾಗ ಬರುತ್ತೆ, ಆ ವಿಚಾರಣೆಯ ಸಂದರ್ಭದಲ್ಲಿ ಏನೆಲ್ಲ ಅಂಶಗಳನ್ನ ಇಟ್ಕೊಂಡು ವಾದ ಪ್ರತಿವಾದ ಆಗುತ್ತೆ, ಅದನ್ನು ಕಾದು ನೋಡಬೇಕಿದೆ.